ಎಸ್ ಇನ್ನು ಎ ಐ ಯುಗದಲ್ಲಿದ್ದರೂ ಕೂಡ ಇವತ್ತು ಬೆಂಗಳೂರಿಗೆ ಯಾವುದು ಯಮರಾಜ ಅಂತಂದರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಐ ಸಿ ಯು ಜಂಕ್ಷನ್ಸ್ಗಳು ಅಂದರೆ ಟ್ರಾಫಿಕ್. ಬೆಂಗಳೂರು ಐ ಸಿ ಯು ಜಂಕ್ಷನ್ ಬ್ರ್ಯಾಂಡ್ ಬೆಂಗಳೂರು ಕಹಾನಿ ಅನಾವರಣಕ್ಕೆ ಈಗ ಒಂದು ಗ್ರೌಂಡ್ ರಿಪೋರ್ಟಿನ ವಿಚಾರ ಅನ್ನುವಂಥದ್ದು ಬಹಿರಂಗವಾಗಿದೆ. ದಿಸ್ ಈಸ್ ಅಶ್ವೇಗ ನ್ಯೂಸಿನ ಗ್ರೌಂಡ್ ರಿಪೋರ್ಟ್ ಇದು. ಇಂದಿನ ಎ ಐ ಯುಗದಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ನಿಜವಾದ ಯಮರಾಜನಾಗಿದ್ದಾನೆ. ಬೆಂಗಳೂರಿನ ಇಂಪಾರ್ಟೆಂಟ್ ಟ್ರಾಫಿಕ್ ಜಂಕ್ಷನ್ಗಳ ರಿಯಲ್ ಕತೆ ನಿಮ್ಮ ಶಿವೇಗ ಟೀಮಿನಿಂದ ರಿಯಲ್ ಟೈಮ್ ಗ್ರೌಂಡ್ ರಿಪೋರ್ಟ್ ಅನ್ನುವಂಥದ್ದಾಗಿದೆ. ಇಂದಿನ ಗ್ರೌಂಡ್ ರಿಪೋರ್ಟ್ನಲ್ಲಿ ಒಂದು ಟ್ರಾಫಿಕ್ ಜಂಕ್ಷನ್ ಕಹಾನಿಯನ್ನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಮುಂದಾಗಿದ್ದೀವಿ. ಬ್ರ್ಯಾಂಡ್ ಬೆಂಗಳೂರು ಕಹಾನಿ ಅನಾವರಣಕ್ಕೆ ಈಗ ಗ್ರೌಂಡ್ ರಿಪೋರ್ಟ್ ಒಂದು ಹೊರಬಿದ್ದಿದೆ. ಇಂದಿನ ಎ ಐ ಯುಗದಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ನಿಜವಾದ ಯಮರಾಜ ಆಗಿದ್ದಾನೆ. ದೊಡ್ಡ ತಲೆಬಿಸಿ ಆಗಿದೆ. ವೆರಿ ಇಂಪಾರ್ಟೆಂಟ್ ಟ್ರಾಫಿಕ್ ಜಂಕ್ಷನ್ಸ್ಗಳ ಕಹಾನಿಯನ್ನು ರಿಯಲ್ ಕಥೆಯನ್ನು ಇವತ್ತು ನಿಮ್ಮ ಶಿವೇಗ ಟೀಮ್ ಗ್ರೌಂಡ್ ರಿಪೋರ್ಟ್ ಮೂಲಕ ಹೊರಗಡೆ ಇಡಲಿಕ್ಕಿದೆ. ಇಂದಿನ ಗ್ರೌಂಡ್ ರಿಪೋರ್ಟ್ನಲ್ಲಿ ಒಂದು ಟ್ರಾಫಿಕ್ ಜಂಕ್ಷನ್ನಿನ ಕಹಾನಿಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾವು ಹೊರಟಿದ್ವಿ. ಎಸ್, ಇದು ಬ್ರ್ಯಾಂಡ್ ಬೆಂಗಳೂರು ಇದರ ಅನಾವರಣಕ್ಕೆ ಈಗ ಒಂದು ಗ್ರೌಂಡ್ ರಿಪೋರ್ಟನ್ನು ನಾವು ಮಾಡಿದ್ದೀವಿ. ಇಷ್ಟು ತಂತ್ರಜ್ಞಾನ ಮುಂದುವರೆದ್ರು, ಟೆಕ್ನಾಲಜಿ ಮುಂದುವರೆದ್ರು, ಎ ಐ ಯುಗದಲ್ಲಿದ್ದರೂ ಕೂಡ ಟ್ರಾಫಿಕ್ಕಿನ ಸಮಸ್ಯೆಯನ್ನು, ಟ್ರಾಫಿಕ್ ಜಾಮಿನ ಸಮಸ್ಯೆಯನ್ನು ಇವತ್ತು ಕೂಡ ಅನೇಕರಿಂದ ನಿವಾರಿಸೋದಕ್ಕೆ ಆಗ್ತಾ ಇಲ್ಲ. ಬೇಸತ್ತಂತಹ ಜನಗಳು ಹೈರಾಣ ಆಗಿಬಿಟ್ಟಿದ್ದಾರೆ ಟ್ರಾಫಿಕ್ ಜಾಮ್ಗಳಿಂದ, ಸಿಗ್ನಲ್ಗಳಿಂದ. ಎಲ್ಲಿ ಹೋದರೂ ಕೂಡ ನಿರಂತರವಾಗಿ ನಿಮಿಷಗಟ್ಟಲೆ ಗಾಡಿಯಲ್ಲಿ, ಕಾರಲ್ಲಿ ಸಿಲುಕಿಕೊಂಡು ಒದ್ದಾಡುವಂತಹ, ರಸ್ತೆಯಲ್ಲಿ ಸಿಲುಕಿಕೊಂಡು ಒದ್ದಾಡುವಂತಹ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ನಿರ್ಮಾಣ ಆಗಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರಿನ ಒಂದು ಫ್ಯೂಚರ್? ಇದೇನಾ ಬ್ರ್ಯಾಂಡ್ ಬೆಂಗಳೂರಿನ ಭವಿಷ್ಯ? ಹೀಗಾದರೆ ಹೆಂಗೆ ಬ್ರ್ಯಾಂಡ್ ಬೆಂಗಳೂರನ್ನ ಹೆಂಗೆ ನೀವು ಚಿತ್ರಿಸ್ತೀರಿ, ಹೆಂಗೆ ತಯಾರು ಮಾಡ್ತೀರಿ? ಟ್ರಾಫಿಕ್ಕನ್ನೇ ನೀವು ಕ್ಲಿಯರ್ ಮಾಡಲಿಲ್ಲ ಅಂತಂದರೆ, ಟ್ರಾಫಿಕ್ಕಿನ ನೀವು ಸರಿಯಾದ ರೀತಿಯಲ್ಲಿ ಪಾಲಿಸಲಿಲ್ಲ, ಜನರಿಗೆ ಅನುಕೂಲ ಮಾಡಲಿಲ್ಲ ಅಂತಂದರೆ ಮುಂದೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಗಳಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದೀರಿ? ಏನಾಗುತ್ತೆ? ಲಿಟ್ರಲಿ ಟ್ರಾಫಿಕ್ನಿಂದ ಬೆಂಗಳೂರಿನ ಜನ ಸುಸ್ತಾಗಿದ್ದಂತರೂ ಸತ್ಯ. ಗುರುಗುಂಟೆಪಾಳ್ಯ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದರೆ ಲೈಫೇ ಲಿಟ್ರಲಿ ಖತಮ್. ಬೆಂಗಳೂರಿಗೆ ಎಂಟ್ರಿ ಆಗಿರುವಂತಹ NH-75 ಮುಖವಾಡ ಈಗ ಬಟಬಯಲಾಗಿದೆ. ಕರ್ನಾಟಕದ 2 ಡಜನ್ ಜಿಲ್ಲೆಗಳು ಹೊರ ರಾಜ್ಯಗಳಿಗೆ ಎಂಟ್ರಿ ಆಗಿರುತ್ತದೆ. ಬೆಂಗಳೂರು ಪಶ್ಚಿಮ ವಿಭಾಗದ ಗುರುಗುಂಟೆಪಾಳ್ಯ ಜಂಕ್ಷನ್ ಕತೆ ಸ್ವಾಮಿ ಇದು. ಗುರುಗುಂಟೆಪಾಳ್ಯ ಜಂಕ್ಷನ್ ಲಕ್ಷಾಂತರ ಜನಕ್ಕೆ ಕೆಟ್ಟ ಹಾಟ್ಸ್ಪಾಟ್, ಬೆಂಗಳೂರಿನ ಜನಕ್ಕೆ ಕೆಟ್ಟ ಹಾಟ್ಸ್ಪಾಟ್. ಗುರುಗುಂಟೆಪಾಳ್ಯ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದರೆ ಲಿಟ್ರಲಿ ಲೈಫ್ ಖತಮ್ ಆಗುತ್ತೆ. ಬೆಂಗಳೂರಿಗೆ ಎಂಟ್ರಿ ಆಗಿರುವಂತಹ NH-75 ಮುಖವಾಡ ಈಗ ಬಟಾಬಯಲಾಗಿದೆ. ಕರ್ನಾಟಕದ 2 ಡಜನ್ ಜಿಲ್ಲೆಗಳು ಹೊರ ರಾಜ್ಯಗಳಿಗೆ ಇದೆ ಲಿಟ್ರಲಿ ಎಂಟ್ರಿ. ನೀವು ಒಂದು ಸಲ ಯಶವಂತಪುರದ ಗೋವರ್ಧನ್ ಥಿಯೇಟರ್ ದಾಟಿದರೆ ಅಲ್ಲಿಂದ ಹಿಡ್ಕೊಂಡು ಗುರುಗುಂಟೆಪಾಳ್ಯ ದಾಟೋ ತನಕನೂ ಅದು ಒಂದು ತರಹದ ನರಕ. ಯಾಕೆಂತಂದರೆ ಏನು ಟ್ರಾಫಿಕ್ಕು, ಕಿಲೋಮೀಟ್ರ್ ಗಟ್ಟಲೆ ಟ್ರಾಫಿಕ್ಕು. ಮೂಮೆಂಟ್ ಇರುತ್ತೋ ಇಲ್ವೋ ಗೊತ್ತಾಗಲ್ಲ. ಪೀಕ್ ಅವರ್ನಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ನಲ್ಲಿ ಲಿಟ್ರಲಿ ಅಲ್ಲೋಲ ಕಲ್ಲೋದ ವಾತಾವರಣ. ಬೆಳಗ್ಗೆ ಸಂಜೆ ಪೀಕ್ ಅವರ್ಸ್ನಲ್ಲಿ ಸಾವಿರಾರು ಜನರ ಗೋಳಾಟ ನಿರಂತರವಾಗಿ ಟ್ರಾಫಿಕ್ ಸಿಗ್ನಲಲ್ಲಿರುತ್ತೆ. ಗಂಟೆಗಟ್ಟಲೆ ನಿಂತಿದ್ದಂತಹ ವಾಹನ ಸವಾರರು ಫುಲ್ ಅಪ್ಸೆಟ್. ಬರೀ ಮಾನಸಿಕವಾಗಿ ಅಲ್ಲ, ದೈಹಿಕವಾಗಿಯೂ ಕೂಡ ಕಂಗಾಲಾಗ್ತಾ ಇದ್ದಾರೆ ಸವಾರರು. ಬೆಳಗ್ಗೆ ಪೀಕ್ ಅವರ್ಸ್ನಲ್ಲಿ ಅಶ್ವೇಗ ಟೀಮಿನಿಂದ ರಿಯಾಲಿಟಿ ಚೆಕ್ ಅನ್ನುವಂಥದ್ದಾಗಿದೆ. ಪೀಕ್ ಅವರ್ಸಲ್ಲಿ ಗುರುಗುಂಟೆಪಾಳ್ಯ ಜಂಕ್ಷನ್ನಲ್ಲಿ ಅಲ್ಲೋಲ ಕಲ್ಲೋಲ. ಬೆಳಗ್ಗೆ ಆಫೀಸಿಗೆ ಹೋಗೋರು ಇರ್ತಾರೆ, ಇನ್ಯಾವುದೋ ಕಾರ್ಯದ ನಿಮಿತ್ತ ಬೇರೆ ಯಾವುದೋ ಪ್ರದೇಶಕ್ಕೆ ಹೋಗುವಂಥವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಸಿಕ್ಕಾಕೊಂಡು ಒದ್ದಾಡುವಂಥದ್ದು ಎಲ್ಲಿ ಅಂತಂದರೆ ಗುರುಗುಂಟೆಪಾಳ್ಯ ಈ ಹಾಟ್ಸ್ಪಾಟಿನ ಜಂಕ್ಷನ್ನಲ್ಲಿ. ಲಿಟ್ರಲ್ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಸಲ ನಾವು ಯಶವಂತಪುರದ ಗೋವರ್ಧನ್ ಥಿಯೇಟರ್ ದಾಟಿ ಬಿಟ್ಟರೆ ಅಲ್ಲಿಂದ ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ದಾಟೋವರೆಗೂ ಮುಂದೊಂದು ಫ್ಲೈಓವರ್ ಬರುತ್ತೆ. ಅಲ್ಲಿಯವರೆಗೂ ಕೂಡ ಲಿಟ್ರಲಿ ಹಾರಿಬಲ್ ಆಗಿರುತ್ತೆ ವಾಹನ ಸವಾರರ ಸ್ಥಿತಿಗಳು. ಯಾಕೆಂತಂದರೆ
ಏನಾಗ್ತಾ ಇದೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ಒಂದು ದಿನದ ಪೀಕ್ ಅವರ್ನಲ್ಲಿ ಗುರುಗುಂಟೆಪಾಳ್ಯದ ಟ್ರಾಫಿಕ್ ಜಾಮ್ ಹೇಗಿತ್ತು, ಟ್ರಾಫಿಕ್ ಟೆನ್ಷನ್ನಿಂದ ವಾಹನ ಸವಾರರು ಹೆಂಗೆಲ್ಲ ಕಂಗಾಲಾಗಿದ್ದಾರೆ, ಅಲ್ಲಿ ಕಿರಿಕಿರಿ ಹೆಂಗಿದೆ, ಅಲ್ಲಿ ಜನ ಹೆಂಗೆ ಪರದಾಡ್ತಾ ಇದ್ದಾರೆ, ಮಾನಸಿಕವಾಗಿ ಹೇಗೆಲ್ಲ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ, ಟ್ರಾಫಿಕ್ ಟೆನ್ಷನ್ನಿಂದ ಹೇಗೆಲ್ಲ ಸವಾರರು ದೈಹಿಕವಾಗಿ ಸೋಲ್ತಾ ಇದ್ದಾರೆ, ಕುಗ್ತಾ ಇದ್ದಾರೆ, ಇದರ ಪಿನ್ ಟು ಪಿನ್ ಡೀಟೇಲ್ಸ್ಗಳನ್ನು ನಿಮಗೆ ತೋರಿಸ್ತೀವಿ ನೋಡಿ. ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಮತ್ತು ಕ್ಯಾಮ್ರಾಮ್ಯಾನ್ ಟೀಮ್ ನಡೆಸಿರುವಂತಹ ಬಿಗ್ ರಿಯಾಲಿಟಿ ಚೆಕ್ ಇದು ಗುರುಗುಂಟೆಪಾಳ್ಯದಲ್ಲಿ. ಅದು ಹೆಂಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತೀವಿ. ಜಸ್ಟ್ ವಾಚ್ ಇಟ್, ಅದನ್ನು ನೋಡ್ಕೊಂಡು ಬನ್ನಿ. ಬೆಂಗಳೂರಿನ ಗೊರಗುಂಟೆಪಾಳ್ಯ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಅಶ್ವಗಣೇಶ್ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇಲ್ಲಿನ ವಾಹನ ಸವಾರರು ಏನ್ ಹೇಳ್ತಾರೆ ಮತ್ತೆ ಅವರ ಒಂದು ಸಮಸ್ಯೆಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿಸುವಂತ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಹೋಗ್ತಾ ಇದ್ವಿ. ಸಾಕಷ್ಟು ಜನರು ಇಲ್ಲಿ ಟ್ರಾಫಿಕ್ ಸಿಗ್ನಲ್ ನಲ್ಲಿ ಇರುವಂತದ್ದು, ಸೊ ಅವ್ರನ್ನ ಕೇಳುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಒಬ್ಬ ಕಾರ್ ಡ್ರೈವರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ನೀವು ಏನು ಡೈಲಿ ಇಲ್ಲಿ ಇದೇ ರೂಟಲ್ಲಿ ಓಡಾಡ್ತೀರಾ, ಹೆಂಗೆ? ಇದೇ ರೂಟಲ್ಲಿ ಓಡಾಡೋದು. ಟ್ರಾಫಿಕ್ ಯಾವ ರೀತಿ ಇರುತ್ತೆ ಸರ್ ಇಲ್ಲಿ? ಇಲ್ಲಿಂದ ಯೂಟರ್ನ್ ತಗೋಬೇಕಾದ್ರೆ ಮಿನಿಮಮ್ ಒಂದು 20 ಮಿನಿಟ್ಸ್ ಬೇಕು, ತುಂಬಾ ಜಾಸ್ತಿ ಇದೆ ಟ್ರಾಫಿಕ್ ಇಲ್ಲಿ. ಸೊ ಹೀಗಾಗಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಪಿಂಡೇನಲ್ಲ ಮನೆ, ಇಲ್ಲಿ ಹೋಗೋದು ನಾನು ಯೂಟರ್ನ್ ತಗೊಳಕ್ಕೆ 20-25 ಮಿನಿಟ್ಸ್ ಟೈಮ್ ತಗೋತಾ ಇದೆ. ಈ ಫ್ಲೈಓವರಿಂದ ಬರೋ ಗಾಡಿಗಳೆಲ್ಲ ಫುಲ್ ಜಾಮ್ ಆಗ್ಬಿಡುತ್ತೆ. ತುಂಬಾ ಪ್ರಾಬ್ಲಮ್ ಇದೆ, ಅದನ್ನ ಸ್ವಲ್ಪ ಸಾಲ್ವ್ ಮಾಡಿದ್ರೆ ಚೆನ್ನಾಗುತ್ತೆ ಗೌರ್ಮೆಂಟ್ಗೆ. ಯಾಕಂದ್ರೆ ಅಂಡರ್ ಪಾಸು ಅಥವಾ ಏನಾದ್ರು ಇದ್ರೆ ಅಥವಾ ಯೂಟರ್ನ್ ತಗೊಳಕ್ಕೆ ಮತ್ತೆ ಏನಾದ್ರು ಫ್ಲೈಓವರ್ ಏನಾದ್ರು ಇದ್ರೆ ಇಲ್ಲಿ ಒಂದು ಹೆಲ್ಪ್ ಆಗುತ್ತಾ ಅನ್ಸುತ್ತೆ? ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದರಿಂದ ಆಲ್ಮೋಸ್ಟ್ ಐ ಕ್ಯಾನ್ ಸೇ ಇಲ್ಲಿ ಬರೋಂಥ ಜನಗಳಿಗೆ ಒಂದು ½ an hour ಟೈಮ್ ಉಳಿಯುತ್ತೆ. ಸೊ ದಟ್ ಅದನ್ನ ಕ್ರಮ ತಗೊಂಡ್ರೆ ಗೌರ್ಮೆಂಟ್ಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಇಲ್ಲಿ ಪೆಡಿಸ್ಟ್ರಿಯನ್ ವಾಕ್ ಮತ್ತೆ ಇರುವಂತದ್ದು, ಅವ್ರಿಗೆ ಅಂಡರ್ ಪಾಸ್ ಇರುವಂತದ್ದು ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಇನ್ನ ಡೇಂಜರ್ ಅಲ್ಲಿ ಸಹ ಅವರು ವಾಕ್ ಮಾಡ್ತಾ ಇರ್ತಾರೆ. ನೀವು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ಹೆವಿ ಟ್ರಾಫಿಕ್ ಬೆಳಗ್ಗೆ ಸಂಜೆ ಯಾವ ರೀತಿ ಇರುತ್ತೆ? ಇಲ್ಲಿ ಯಾವಾಗೂ ಕೂಡ ಇವನ್ ನೈಟ್ 11 o'clock ಬಂದರೂ ಕೂಡ ಇದೇ ತರ ಟ್ರಾಫಿಕ್ ಇರುತ್ತೆ. ಬೆಳಗಿನ ಜಾವ ನಾನು 6 ಗಂಟೆಗೆ ವಾಕಿಂಗ್ ಬಂದರೂ ಇದೇ ತರ ಟ್ರಾಫಿಕ್. ಬಿಕಾಸ್ ಮಾರ್ನಿಂಗ್ ಟೈಮಲ್ಲಿ ಬಸ್ಸಸ್ಗಳು ಬರುತ್ತೆ, ಆಫ್ಟರ್ನೂನ್ ಅಲ್ಲಿ ಆಫೀಸ್ ಕಾರ್ಗಳು ಬರುತ್ತೆ, ಈವ್ನಿಂಗ್ ಟೈಮಲ್ಲಿ ಅಗೇನ್ ಆ ಬಸ್ಗಳು ತಿರ್ಗಾ ಹೋಗೋ ಬಸ್ಗಳು ಬರುತ್ತೆ. ಸೊ ಟೋಟಲಿ ನೋಡಿದ್ರೆ ನಿಮಗೆ 24/7 ಹೇಳ್ಬೋದು ಈ ಪರ್ಟಿಕ್ಯುಲರ್ ಟ್ರಾಫಿಕ್. ಇವನ್ ನೈಟ್ 11:30 ಕೂಡ ಇದರಲ್ಲಿ ಜಾಮೇ ಇರುತ್ತೆ. ಇದನ್ನ ನೀವು ಹೇಳಿದಂಗೆ ಪೆಡಿಸ್ಟ್ರಿಯನ್ ಆರ್ ಅಂಡರ್ ಪಾಸ್ ಮಾಡಿದ್ರೆ ಎಲ್ಲಾ ಸಾರ್ವಜನಿಕರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಅಭಿಪ್ರಾಯ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ, ಒಂದು ಕಂಪ್ನಿಯಲ್ಲಿ ನಾನು CEO ಅಂತ ಇದ್ದೀನಿ. ಸೊ ಇದಿಷ್ಟು ಏನು ಇಲ್ಲಿ ಒಬ್ರು ಕಂಪನಿಯಲ್ಲಿ ಕೆಲಸ ಮಾಡ್ತಂತ CEO ಅವರ ಮಾತು. ಯಾಕಂದ್ರೆ ಪ್ರತಿನಿತ್ಯ ನಾವು ಇದೇ ಒಂದು ಜಂಕ್ಷನ್ ಅಲ್ಲಿ ಓಡಾಡ್ತಾ ಇರ್ತೀವಿ, ಆದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನೋ ಮಾತನ್ನು ಸಹ ಹೇಳ್ತಾರೆ. ಮತ್ತೆ ಇನ್ನೊಬ್ರು ಟ್ರಕ್ ಡ್ರೈವರ್ಗಳು ಇದ್ದಾರೆ, ಸೊ ಅವ್ರನ್ನು ಸಹ ಮಾತಾಡ್ತೀವಿ. ಅವರು ಎಲ್ಲಿಂದ ಬರ್ತಾರೆ, ಏನು ಅವ್ರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇರುವಂತದ್ದು. ಯಜಮಾನ್ರೆ, ಎಲ್ಲಿಂದ ಬರ್ತಾ ಇದ್ದೀರಾ? ಈ ಟ್ರಾಫಿಕ್ ಯಾವ ರೀತಿ ಇದೆ? ಇಲ್ಲೇ ನಾ ಬಂದಿ ಸರ್, ಫುಲ್ ಜಾಮ್ ಆಗಿದೆ. ಇನ್ನೇನು ಜಾಮ್ ಆಗಿದೆ, ಪೂರ ಇಲ್ಲ ಫ್ಲೇವರ್ ಇದೆ. ಅದೇ ಏನು ಮಾಡಕ್ಕಾಗಲ್ಲ. ನಾನು ಇಲ್ಲಿ ಆದ ಆಫೀಸ್ ಹೋಗಿದ್ದೆ. ಇಲ್ಲಿ ಟ್ರಾಫಿಕ್ ಜಾಮ್ ಯಾವಾಗ್ಲೂ ಇದ್ದೇ ಇರುತ್ತೆ? ಮಾಮೂಲಿ ಯಾವಾಗಲೂ ಈಗ 10 ಗಂಟೆ ಆದ್ಮೇಲೆ ಮಾಮೂಲಿ ಇದು ಜಾಮ. ಯಾವಾಗ ನೋಡು ಫುಲ್ಲು ಜಾಮ. ಓಕೆ, ಇದು ಏನೋ ಇಲ್ಲಿನ ಆಟೋ ಟ್ರಕ್ ಚಾಲಕರ ಮಾತಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಯಾವಾಗ್ಲೂ ಸಹ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇರುತ್ತೆ. ಅದ್ರ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ನೀವು ನೋಡ್ತಾ ಇರ್ಬೋದು, ಟ್ರಾಫಿಕ್ ಏನೋ ಪ್ರತಿ 5 ನಿಮಿಷಕ್ಕೆ ಇರ್ಬೋದು, ಮತ್ತೆ ಒಂದು 5ರಿಂದ 10 ನಿಮಿಷಕ್ಕೆ ಒಂದು ಸಲ ಇಲ್ಲಿ ಒಂದು ಗ್ರೀನ್ ಸಿಗ್ನಲ್ ಅನ್ನ ಬಿಡ್ತಾರೆ. ಮತ್ತೆ ಯೂಟರ್ನ್ ತೆಗೆದುಕೊಳ್ಬೇಕಾದ್ರೂ ಸಹ ಸಾಕಷ್ಟು ಸಮಸ್ಯೆ ಇಲ್ಲಿ ಆಗುವಂತದ್ದು. ಯಾಕಂದ್ರೆ ಸರ್, ಟ್ರಾಫಿಕ್ ಯಾವ ರೀತಿ ಇರುತ್ತೆ ಇಲ್ಲಿ ಅನ್ನೋದು ಸಹ ಇದಾಗ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಗೊರಗುಂಟೆಪಾಳ್ಯ ಅಂತ ಜಂಕ್ಷನ್ ಇರ್ಬೋದು, 2ನೇ ಜಂಕ್ಷನ್ ಇರ್ಬೋದು, ಇಲ್ಲಿ ಸಾಕಷ್ಟು ವಾಹನಗಳು, ಯಾಕಂದ್ರೆ ಹೈದರಾಬಾದ್ ಅಂದ್ರೆ ಪುಣೆ ಇರುವಂತದ್ದು ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಮತ್ತೆ ಉತ್ತರ ಕರ್ನಾಟಕ ಇರ್ಬೋದು, ಅಲ್ಲಿಂದ ಸಾಕಷ್ಟು ಜನ ಈ ಒಂದು ಫ್ಲೈಓವರ್ ಮೂಲಕನೇ ಇಲ್ಲಿ ಬೆಂಗಳೂರಿನ ಒಂದು ಎಂಟ್ರಿ ಆಗುವಂತ ಪಾಯಿಂಟ್ ಇದು ಪ್ರಮುಖವಾಗಿ. ಖಂಡಿತ ಸರ್, ಯಾವ ಕಡೆಯಿಂದ ಬರ್ತಾ ಇದ್ದೀರಾ? ನಾವು ನೆಲಮಂಗಲ ಸೈಡ್ ಇಂದ. ಟ್ರಾಫಿಕ್ ಆ ಕಡೆ ಏನಿಲ್ಲ, ಈ ಕಡೆ ಗೊರಗುಂಟೆಪಾಳ್ಯದಲ್ಲಿ ಜಾಸ್ತಿ ಇದೆ. ಈ ಒಂದು ಜಂಕ್ಷನ್ ಮಾತ್ರ ಈ ರೀತಿ ಟ್ರಾಫಿಕ್ ಸಮಸ್ಯೆ? ಹೌದು, ಈ ಜಂಕ್ಷನ್ ಮಾತ್ರ ತುಂಬಾ ಪ್ರಾಬ್ಲಮ್ ಇದೆ. ಇದಕ್ಕೆ ಏನಾದ್ರೂ ಬೇರೆ ಪರಿಹಾರ ಮಾಡಬೇಕು. ಒಂದೇನಾದ್ರು ಅಂಡರ್ ಪಾಸ್ ಅಥವಾ ಏನಾದ್ರು ಅಥವಾ ಸ್ಕೈ ವಾಕ್ ಮಾಡಿದ್ರೆ? ಹೌದು, ಸ್ಕೈ ವಾಕ್ ಇಲ್ಲ ಅಂಡರ್ ಪಾಸ್ ಏನಾದ್ರು ಮಾಡಿದ್ರೆ ಬೇಗ ಮೂವ್ ಆಗ್ಬೋದು. ಈ ರಜಾ ಸಂದರ್ಭದಲ್ಲಿ ಬೆಳಗ್ಗೆ ಸಂಜೆ ಯಾವ ರೀತಿ ಇರುತ್ತೆ ಇಲ್ಲಿ? ಗೊರಗುಂಟೆಪಾಳ್ಯದಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ, ಯಾವಾಗೂ ಕಮ್ಮಿನೇ ಆಗಲ್ಲ. ಇದೊಂದು ಸಿಗ್ನಲ್ ಮಾತ್ರ ಹೆವಿ ಟ್ರಾಫಿಕ್ ಇದ್ದೇ ಇರುತ್ತೆ. ಇಲ್ಲಿಂದ ಟ್ರಾಫಿಕ್ ಮೂವ್ ಆಗಕ್ಕೆ 20 ಮಿನಿಟ್ಸ್ 30 ಮಿನಿಟ್ಸ್ ಬೇಕು. ನೀವು ಎಲ್ಲಿಗೆ ಹೋಗ್ಬೇಕು? ನಾವ್ ಇವಾಗ ಬನಶಂಕರಿಗೆ ಹೋಗ್ಬೇಕು. ಮತ್ತೆ ಇಲ್ಲಿ ಇದೇ ರೂಟ್ ಮೂಲಕ ಹೋಗ್ಬೇಕು? ಹೌದು, ಹಿಂಗೆ ರಿಂಗ್ ರೋಡ್ ಅಲ್ಲಿ ಹೋಗ್ಬೇಕು. ನಾವು ರಿಂಗ್ ರೋಡ್ ತಗೋಬೇಕಾದ್ರೆ ನಾವ್ ಹಿಂಗೆ ಬರ್ಬೇಕು. ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ರೋಡ್ಗಳು ಸರಿ ಇಲ್ಲ, ಆದ್ರಿಂದ ಹಿಂಗೆ ಬರ್ತಾ ಇದ್ವಿ.
So, ಇಲ್ಲೂ ಏನು ಆಟೋ ಚಾಲಕರ ಮಾತಾಗಿರ್ಬೋದು, ಯಾಕಂದ್ರೆ ನಾವು ಪಿಣ್ಯದಿಂದ ಬನಶಂಕರಿ ಕಡೆ ಹೋಗ್ಬೇಕಾದ್ರೆ ಪ್ರತಿನಿತ್ಯ ಇದೇ ಸಂದರ್ಭದಲ್ಲಿ ಇದೇ ಒಂದು ಟ್ರಾಫಿಕ್ ಇರುತ್ತೆ. ಮತ್ತೆ ಇಲ್ಲಿ ಆದಷ್ಟು ಬೇಗ ಸರ್ಕಾರ ಯಾವ್ದಾದ್ರು ರೀತಿಯಾದ ಒಂದು ಏನು ಅಂಡರ್ ಪಾಸ್ ಇರುವಂತದ್ದು ಇರ್ಬೋದು ನಿರ್ಮಾಣ ಮಾಡಿದ್ರೆ ಒಂದು ವಾಹನಗಳು ಬೇಗ ಮೂವ್ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇರ್ಬೋದು. ಕ್ಯಾಮ್ರಾ ಪರ್ಸನ್ ಏನು ಗಂಗಾಧರ್ ಜೊತೆ ಅರುಣ್ ಕುಮಾರ್, ಅಶೋಕ್ ಗಣೇಶ್, ಬೆಂಗಳೂರು.